ಅಲ್ಲ, ಇದೊಂದು ಬಹಳ ಗಂಭೀರವಾದಂಥ ಸಮಸ್ಯೆ. ಈಗ ಒಟ್ಟಾರೆ ಎಲ್ಲ ಇಲಾಖೆಗಳಲ್ಲೂ ಸೇರಿ ಸುಮಾರು 2,85,000 ಹುದ್ದೆಗಳು ಖಾಲಿ ಇದೆ. ಅದನ್ನು ಭರ್ತಿ ಮಾಡಬೇಕು. ಯಾಕೆಂದರೆ ಬರೀ ಕಟ್ಟಡಗಳಿಂದಲೇ ಕೆಲಸ ಆಗೋದಿಲ್ಲ, ಎಲ್ಲ ಇಲಾಖೆನಲ್ಲೂ ಕೂಡ ಇವತ್ತು ಶಾರ್ಟೇಜ್ ಇದೆ. ಸೊ ಅದರಿಂದ ತುರ್ತಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ವಹಿಸಬೇಕು. ಅಲ್ಲದೇ ಇದ್ದರೆ ಯಾವ ಕೆಲಸನೂ ಆಗೋದಿಲ್ಲ. ಯಾವ ಇಲಾಖೆಗೆ ನೋಡಿ ನೀವು, ವೈದ್ಯಕೀಯ ಇಲಾಖೆ ತಗೊಳ್ಳಿ, ಅಥವಾ ಆರೋಗ್ಯ ಇಲಾಖೆ ತಗೊಳ್ಳಿ, ಕೃಷಿ ಇಲಾಖೆ ತಗೊಳ್ಳಿ, ಅಥವಾ ನಿಮ್ಮ ಇವನ್ನು ಅಗ್ರಿಕಲ್ಚರ್ ಇದು ಫಾರೆಸ್ಟ್ ಇಲಾಖೆ ತಗೊಳ್ಳಿ, ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಇವತ್ತು ಬಹಳ ಹುದ್ದೆಗಳು ಖಾಲಿ ಇದೆ. ಇದರಿಂದ ಏನಾಗುತ್ತೆ, ಆಡಳಿತ ಯಂತ್ರ ಒಂಥರ ಕುಸಿದೋಗುತ್ತೆ, ಕೆಲಸ ಆಗೋದಿಲ್ಲ. ಸೊ ಈಗಲೇ ಕೆಲಸಗಳು ವಿಳಂಬ ಆಗ್ತಾಯಿದೆ. ಅದರಿಂದ ಇದು ಭಾಳ ಅದಕ್ಕೋಸ್ಕರ ಈ ಥರ ಹುದ್ದೆ ಸೃಷ್ಟಿ ಮಾಡಿ ಕೆಲಸ ತಗೊಳ್ಳೋದು ಬೇರೆ. ಈಗ ಖಾಲಿ ಇರೋ ಹುದ್ದೆಗಳನ್ನ ಇವರು ಭರ್ತಿ ಮಾಡ್ತಾಯಿಲ್ಲ. ಅದರಿಂದ ಆದಷ್ಟು ಭರ್ತಿ ಮಾಡಿದರೆ ಆವಾಗ ನಮ್ಮ ಆಡಳಿತ ಚುರುಕಾಗುತ್ತೆ, ಜನರಿಗೆ ಹೆಚ್ಚು ಸಹಾಯ ಆಗುತ್ತೆ. ಅಲ್ಲದೇ ಇದ್ದರೆ ಈಗ ಏನು ಇರತಕ್ಕಂಥ ವರ್ಕರ್ಸ್ ಮೇಲೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ. ಅದರಿಂದ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ. ಸೊ ಬಹಳ ಮುಖ್ಯವಾದದ್ದು ಯಾವಾಗಲೂ ಇನ್ನೂ ಇನ್ಫ್ಯಾಕ್ಟು ಜಾಸ್ತಿ ಹುದ್ದೆಗಳ ಸೃಷ್ಟಿ ಮಾಡಬೇಕು, ಅಂದರೆ ಕ್ರಿಯೇಟ್ ಮಾಡಬೇಕು. ಈಗಿರೋ 2,85,000 ಹುದ್ದೆಗಳನ್ನೇ ಇವರು ಫಿಲಪ್ ಮಾಡಲಿಲ್ಲ ಅಂದರೆ ಇದು ಭಾಳ ದುರದೃಷ್ಟಕರ ಅಂತಲೇ ನನ್ನ ಅನಿಸಿಕೆ. ಅಲ್ಲ, ನಾನು ಹೇಳೋದು ಅದು ಬೇರೆ ವಿಚಾರ. ಈ ಫಸ್ಟು ಹುದ್ದೆಗಳನ್ನ ಫಿಲಪ್ ಮಾಡಬೇಕು, ಅದೇ ಹಣನ ಇದಕ್ಕೆ ಕೊಡ್ಬೋದು. ಸೊ ಈಗ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು. ಶಾಶ್ವತ ಯೋಜನೆಗಳು ಅದು ರಸ್ತೆಗಳಾಗ್ಬೋದು, ಕುಡಿಯುವ ನೀರಿನ ಯೋಜನೆಗಳಾಗ್ಬೋದು, ನೀರಾವರಿ ಯೋಜನೆಗಳಾಗ್ಬೋದು, ಅಥವಾ ಇದು ಸೇತುವೆಗಳನ್ನು ಕಟ್ಟೋಂಥದ್ದು, ಅಥವಾ ಇದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಕಟ್ಟುವಂಥದ್ದು. ಈ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಬಟ್ ಬಹಳ ಮುಖ್ಯವಾದದ್ದು ನೀವು ಹೇಳಿದಾಗೆ ಗಂಭೀರವಾದಂಥ ವಿಚಾರ. ಇವತ್ತು 2,85,000 ಹುದ್ದೆಗಳು ಖಾಲಿ ಇದೆ, ಅದನ್ನು ಮಾಡಬೇಕು. ಅದಕ್ಕೆ ಈಗ ಬರತಕ್ಕಂಥ ಬಜೆಟಲ್ಲೂ ಕೂಡ ಪ್ರತ್ಯೇಕವಾಗಿ ಹಣವನ್ನು ಮೀಸಲಿಡಬೇಕು. ಅಂದರೆ ಹುದ್ದೆಗಳಿಗೇ ಮೀಸಲಿಡಬೇಕು. ಅದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬರೀ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಮಾತ್ರ. ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸರ್ಕಾರ ಹೆಚ್ಚು ಹಣವನ್ನು ತೆರೆದಿಡಬೇಕು ಬಜೆಟಲ್ಲಿ. ಆವಾಗ ನೋಡಿ ಆಡಳಿತ ಚುರುಕಾಗುತ್ತೆ, ಜನರಿಗೆ ನಿಮ್ಮ ಯಾವ್ಯಾವುದು ಯೋಜನೆಗಳಿದೆ ತಲುಪುತ್ತೆ ನೇರವಾಗಿ. ಈಗಾಗಲೇ ಹೇಳಿದೆ, ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಶಾಶ್ವತ ಯೋಜನೆಗಳಿಗೆ, ಅದರಲ್ಲೂ ನೀರಾವರಿ ಯೋಜನೆಗಳಿಗೆ, ಮತ್ತು ಈಗ ಏನೇನು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ಅದು ಕಂಪ್ಲೀಟ್ ಆಗಬೇಕು. ಅಲ್ಲ, ಆನ್ಗೋಯಿಂಗ್ ಪ್ರಾಜೆಕ್ಟ್, ಕುಡಿಯುವ ನೀರಿನ ಯೋಜನೆ ಆಗ್ಬೋದು, ಕೆರೆ ತುಂಬಿಸುವ ಯೋಜನೆ ಆಗ್ಬೋದು, ಅಥವಾ ಈಗ ಇರತಕ್ಕಂಥ ಈಗ ಆಲ್ರೆಡಿ ಸುಮಾರು ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ, ಮೆಡಿಕಲ್ ಕಾಲೇಜುಗಳು ಕಟ್ಟಿದ್ದಾರೆ. ಅದಕ್ಕೆ ಮ್ಯಾನ್ ಪವರನ್ನು ಕೊಡಬೇಕು. ಸೊ ಅದಕ್ಕೋಸ್ಕರ ಈ ಯೋಜನೆಗಳಿಗೆ ಕೊಡಬೇಕಾಗುತ್ತೆ. ಆಮೇಲೆ ರೈಲ್ವೆ ಯೋಜನೆಗಳಾಗ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗಳಿಗೆ ಆಗ್ಬೋದು. ಅದರಲ್ಲಿ ಭೂ ಸ್ವಾಧೀನಕ್ಕೆ ಕೂಡ, ಯಾಕೆಂದರೆ ಭೂ ಸ್ವಾಧೀನ ಮಾಡುವಂಥದ್ದು ಹಕ್ಕು ರಾಜ್ಯ ಸರ್ಕಾರದ್ದು, ಅದಕ್ಕೆ ಹೆಚ್ಚು ಹಣವನ್ನು ಮೀಸಲಿಡಬೇಕಾಗುತ್ತೆ.